ಸುಭಿಕ್ಷೆಯ ಜೀವನವೇ ಪ್ರತಿಯೋರ್ವನ ಹಂಬಲ. ಇಂತಹ ಸುಖಮಯ ಜೀವನ ಸಿದ್ಧಿಸಬೇಕಾದರೆ ವೈಯಕ್ತಿಕ ಕ್ಷೇಮದ ಜೊತೆ ಸಂಸಾರ, ಗ್ರಾಮ, ರಾಜ್ಯ, ದೇಶವು ಸುಭಿಕ್ಷೆಯಿಂದ ಮೆರೆಯಬೇಕು. ಇಂತಹ ಫಲ ಸಿದ್ಧಿಯಾಗಬೇಕಾದರೆ ಆ ಪರಮಾತ್ಮನಲ್ಲಿ ಶರಣಾಗತಿಯಾಗುವುದೊಂದೇ ಸುಲಭವಾದ ಮಾರ್ಗ. ದೇವಾನುಗ್ರಹ ಸಿದ್ಧಿಯ ಇಂತಹ ಸಂಕಲ್ಪದಲ್ಲಿ ಹಾಗೆಯೇ ವಿಶ್ವಬಾಧಕವಾದ ಎಲ್ಲ ಮಹಾಮಾರಿ ರೋಗಗಳ ಅಶೇಷ ನಿವೃತ್ತಿಗಾಗಿ, ಸ್ಥಿರ ಆರೋಗ್ಯ ಸಿದ್ಧಿಗಾಗಿ, ಸಕಲ ರೋಗ ನಿವಾರಕ, ಮಂಗಲದಾಯಕ ಆ ಪರಮಶಿವನ ಕೃಪೆ ಬಯಸಿ ಲಕ್ಷ ಬಿಲ್ವಾರ್ಚನೆ, ಪ್ರಸನ್ನ ಪೂಜೆ ಹಾಗೂ ಶ್ರೀರಾಮಚಂದ್ರನ ಪರಿಪೂರ್ಣ ಕೃಪೆಯ ಅಯೋಧ್ಯ ರಾಮದೇಗುಲದಿ ಬಯಸಿ ಶ್ರೀರಾಮ ತಾರಕ ಮಂತ್ರ ಹವನ ಚಾರ್ಮಾಡಿ ಶ್ರೀ ಕ್ಷೇತ್ರ ಮತ್ತೂರು ಪಂಚಲಿಂಗೇಶ್ವರನ ಸನ್ನಿಧಿಯಲ್ಲಿ ನಡೆಯಿತು. ಈ ಸತ್ಕಾರ್ಯದಲ್ಲಿ ಅನೇಕ ಭಕ್ತಾದಿಗಳು ಭಾಗವಹಿಸಿ ದೇವಾನುಗ್ರಹ ಭಾಜನರಾದರು. ಮತ್ತೂರು ಪಂಚಲಿಂಗೇಶ್ವರ ದೇವಸ್ಥಾನ ಚಾರ್ಮಾಡಿಯ ತಪ್ಪಲಲ್ಲಿ ಪ್ರಕೃತಿ ರಮಣೀಯವಾದಂತಹ ಒಂದು ಸ್ಥಳದಲ್ಲಿರುವಂಥ ಮಹಾಪುಣ್ಯ ಕ್ಷೇತ್ರ ಅಂತ. ಈ ಕ್ಷೇತ್ರದಲ್ಲಿ ಈ ದಿನ ವರ್ಷಾಂತ್ಯ ಅಂತ ಹೇಳ್ಬೋದು. ಫಾಲ್ಗುಣ ಮಾಸದ ಅಮಾವಾಸ್ಯೆಯ ದಿನ ಈ ದಿನ ಪೂರ್ಣವಾದಂತಹ ಅಮಾವಾಸ್ಯೆ ಈ ದಿನ. ಈ ಪೂರ್ಣ ಅಮಾವಾಸ್ಯೆಗೆ ನಮ್ಮ ಶಾಸ್ತ್ರಕಾರರು ಮಹತ್ತರವಾದಂತಹ ಮಹತ್ತನ್ನು ಕೊಟ್ಟಿದ್ದಾರೆ. ಆ ಕಾಲ ಅತ್ಯಂತ ಪರ್ವಕಾಲ, ಪುಣ್ಯಕಾಲ ಅಂತ. ಈ ಸುಕಾಲದಲ್ಲಿ ವರ್ಷಾಂತ್ಯ ಕಾಲದಲ್ಲಿ ವರ್ಷಾಂತ್ಯ ತನಕ ನಮ್ಮ ದೇಶ ವಿದೇಶದಲ್ಲಿ ಬಾಧಿಸಿದಂಥ ಕೊರೋನಾ ಅಂತ ಹೇಳುವ ಮಹಾಮಾರಿ, ಅದರ ಜೊತೆ ಎಲ್ಲ ರೋಗ ರುಜಿನಗಳು ಪರಿಹಾರ ಆಗಬೇಕು ಅಂತ ಹೇಳುವ ಉದ್ದೇಶ ಎಲ್ಲರಿಗುಂಟು. ಎಲ್ಲರೂ ಪ್ರಾರ್ಥಿಸ್ತಾ ಇದ್ದಾರೆ, ಪ್ರತಿ ದೇವರನ್ನು ಪ್ರಾರ್ಥಿಸ್ತಾ ಇದ್ದಾರೆ. ನಾವು ಈ ಪರಿಸರದ ಭಕ್ತವರ್ಗರು ಭಗವಂತನ ಪೂರ್ಣಾನುಗ್ರಹ ಪ್ರಾಪ್ತಿಯಾಗಬೇಕು ಅಂತ ಹೇಳುವ ಒಂದು ಉದ್ದೇಶ ಇಟ್ಕೊಂಡು ರುದ್ರ ಅಂತ ಹೇಳುವವನೇ ಅವ ಏನು ಅಂತ ಹೇಳಿದ್ರೆ ವಿಶೇಷವಾದಂತಹ ರೋಗ ರುಜಿನ ಪರಿಹಾರಕ ದ್ರಾವಯತೆ ಇತಿ ರುದ್ರ ಅಂತ, ರೋಗ ಪರಿಹಾರ ಮಾಡುವ ಅಂತ ಅವನಿಗೆ ಆ ಉದ್ದೇಶ, ಪರ್ವಕಾಲದ ಉದ್ದೇಶ ಇಟ್ಕೊಂಡು ನಾವೆಲ್ಲ ಭಕ್ತವರ್ಗದವರೆಲ್ಲ ಸೇರಿ ಇವತ್ತಿನ ದಿವಸ ಆ ಉಮಾಮಹೇಶ್ವರನ ಸಂಕಲ್ಪ ಇಟ್ಟುಕೊಂಡು ಲಕ್ಷ ಬಿಲ್ವಾರ್ಚನೆ. ಪ್ರಧಾನವಾದಂತಹ ಉದ್ದೇಶ ರೋಗ ರುಜಿನಗಳು ಪ್ರಾಪ್ತಿಯಾದಂತಹ ರೋಗ ರುಜಿನಗಳು, ರೋಗ ಭಯಗಳು, ಆ ರೋಗ ಇಲ್ಲದಿದ್ದರೂ ರೋಗದಂತ ಕೆಲವು ಆ ಮೌಢ್ಯಗಳು, ಇದೆಲ್ಲ ಪರಿಹಾರ ಆಗಬೇಕು. ಭಗವಂತ ಸುಜ್ಞಾನವನ್ನು ಕೊಡಬೇಕು ಅಂತ ಹೇಳುವ ಉದ್ದೇಶ ಇಟ್ಕೊಂಡು ಯಥಾ ಸಾಧ್ಯ ಲಕ್ಷಾರ್ಚನೆಯನ್ನು ಮಾಡಿದ್ದೇವೆ. ಅದರ ಜೊತೆ ಪ್ರಧಾನವಾಗಿ ರಾಮ ತಾರಕ ಹವನ ಅಂತ ಮಾಡ್ತಾ ಇದ್ದೇವೆ. ರಾಮ ತಾರಕ ಮಂತ್ರವೇ ರಾಮ ತಾರಕ. ರಾಮ ಅಂತ ಹೇಳುವ ಶಬ್ದಕ್ಕೆ ಅರ್ಥ ರಮ್ಯತೆ ಇತಿ ರಾಮ, ಮೋದತೆ ಇತಿ ರಾಮ ಅಂತವ ಏನು ವಿಶೇಷವಾದಂತ ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತಾನೆ, ಮನಸ್ಸಿಗೆ ಸಂತೋಷವನ್ನು, ಆಹ್ಲಾದವನ್ನು ಕೊಡ್ತಾನೆ. ಅವ ಆಹ್ಲಾದ ಕೊಡಬೇಕು ಅಂತಿದ್ರೆ ಪ್ರಧಾನವಾಗಿ ಅವನನ್ನು ದೇವತಾ ಸ್ವರೂಪದಲ್ಲಿ ನಾವು ನೋಡಿದವು. ಆ ದೇವತಾ ಸ್ವರೂಪದಲ್ಲಿ ನೋಡುವಂತಹ ಕ್ಷೇತ್ರ ಪುಣ್ಯ ಕ್ಷೇತ್ರ ಅಯೋಧ್ಯ ಅಂತ. ಅಯೋಧ್ಯ ಕ್ಷೇತ್ರದಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಈಗ ಇಡೀ ನಮ್ಮ ಭಾರತ ದೇಶದ ಭಕ್ತವಾಸಿಗಳೆಲ್ಲರೂ ಹೊರಟಿದ್ದಾರೆ. ಅದಕ್ಕೆ ಬೇಕಾದ ಧನ ಸಹಾಯವನ್ನೆಲ್ಲ ಮಾಡ್ತಾ ಇದ್ದಾರೆ. ಈ ಮಂದಿರ ನಿರ್ಮಾಣ ಸುಗಮವಾಗಿ ಆಗಿ ರಾಮನ ಪೂರ್ಣ ಕೃಪಾ ಕಟಾಕ್ಷತೆ ನಮಗೆ ಆರಾಧ್ಯ ಹೃದಯ, ಇಡೀ ಭಾರತ ದೇಶದ ಹೃದಯದ ಆರಾಧ್ಯ ದೇವತೆ ಅವನ ಪೂರ್ಣ ಕೃಪೆ ಎಲ್ಲ ಭಗವದ್ಭಕ್ತರಿಗೆ ಅಯೋಧ್ಯ ಮಂದಿರದಲ್ಲಿ ವಿರಾಜಮಾನನಾಗಿ ನಮಗೆ ಪ್ರಾಪ್ತಿಯಾಗಬೇಕು ಅಂತ ಹೇಳುವ ಉದ್ದೇಶದಿಂದ ರಾಮ ತಾರಕ ಮಂತ್ರ ಹವನವನ್ನೂ ಮಾಡ್ತಾ ಇದ್ದೇವೆ. ಇನ್ನು ಮುಂದೆ ಆ ಕಲಶಾಭಿಷೇಕಗಳನ್ನೆಲ್ಲ ಮಾಡಿ ಪ್ರಸನ್ನ ಪೂಜೆಯನ್ನು ಮಾಡಲಿಕ್ಕಿದ್ದೇವೆ, ನಾವು ಮಾಡ್ತಾ ಇದ್ದೇವೆ. ಈ ಪರಮ ಕರ್ಮದ ಫಲವನ್ನೆಲ್ಲ ಭಗವಂತ ಇಡೀ ಭಾರತ ದೇಶವಾಸಿಗಳಿಗೆ, ಯಾರೆಲ್ಲ ಭಾರತ ದೇಶದಲ್ಲಿ ಆತ್ಮೀಕ ಭಕ್ತ ಮಹಾಜನಗಳಂತಿದ್ದಾರೆ, ಭಗವಂತನನ್ನು ಪರಮಾತ್ಮನ ಸದ್ರೂಪಿ ಪರಮಾತ್ಮನನ್ನು ಶುದ್ಧ ಚೈತನ್ಯವನ್ನು ನಂಬುವ ಆತ್ಮಿಕ ಜನರು ಅಂತಿದ್ದಾರೆ. ಅವರಿಗೆ ಭಗವಂತ ಅನುಗ್ರಹ ಮಾಡಿ ಎಲ್ಲರಿಗೂ ಕ್ಷೇಮವಾದಂತಹ ಜೀವನವನ್ನು ಪರಮಾತ್ಮ ಅನುಗ್ರಹ ಮಾಡಬೇಕು ಅಂತ ಹೇಳುವ ಸಂಕಲ್ಪದಿಂದ ಮಾಡಿದಂತಹ ಕರ್ಮಫಲ ದೇಶವಾಸಿಗಳಿಗೆಲ್ಲರಿಗೂ ಪ್ರಾಪ್ತಿಯಾಗಿ ಅವರ ಮನಸ್ಸಿನ ಅಭೀಷ್ಟಗಳೆಲ್ಲ ಪ್ರಾಪ್ತಿಯಾಗಿ ಎಲ್ಲರೂ ಸೌಮನಸ್ಯದಿಂದ ಬದುಕುವಂತಹ ಯೋಗವಾಕ್ಯ, ಎಲ್ಲ ಭಯೋತ್ಪಾದಕಗಳು ನಿವಾರಣೆಯಾಗಿ ವಿಶೇಷವಾಗಿ ಇನ್ನು ರಾಮ ಮಂದಿರದ ಒಟ್ಟಿಗೆ ಬಾಕಿ ಉಳಿದಂತ ಕಾಶ್ಮೀರದ ಪುಣ್ಯಕ್ಷೇತ್ರ, ಕಾಶ್ಮೀರದಲ್ಲಿ ಆ ಶಾರದೆಯ ನಾವು ಸಂಕಲ್ಪವೇ ಇರುವುದು ಹಾಗೆ ಏನೊಂದಿದೆ. ಕಾಶ್ಮೀರದಲ್ಲಿ ಶಾರದೆಯ ಆರಾಧನೆ ಮಾಡಿದ್ದಂತ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತನೇ ಸದಾ ಅಂತ ಆ ವಿದ್ಯಾರಂಭವನ್ನು ಮಾಡ್ತಾ ಇದ್ದೇವೆ. ಕಾಶ್ಮೀರ ಪುರವಾಸಿನಿ, ನೀರು ಕಾಶ್ಮೀರ ಪುರವಾಸಿ, ನಿನ್ನ ಅನುಗ್ರಹ ಸಿಗಬೇಕು ಅಂತ. ಭಾರತದ ತಲೆಯ ಭಾಗ ಕಾಶ್ಮೀರ ಅಂತ ಹೇಳಿದ್ರೆ ಇಡೀ ಭಾರತವನ್ನೊಂದು ಮಾನವ ದೇಹ ಅಂತ ಕಲ್ಪನೆ ಮಾಡಿಕೊಂಡ್ರೆ ತಲೆಯ ಭಾಗ ಇರುವುದು ಕಾಶ್ಮೀರ. ಕಾಶ್ಮೀರದಲ್ಲಿ ಆ ಏನು ಜ್ಞಾನದಾತೆಯಾದಂತ ಆ ಸರಸ್ವತಿಯ ಶಾರದೆಯ ಆ ದೇವಾಲಯ
ಶೋಚನೀಯ ಸ್ಥಿತಿಯಲ್ಲಿಂಟು. ಆ ಶಾರದೆಯ ದೇವಾಲಯವು ವಿಶೇಷವಾಗಿ ಸುಂದರವಾಗಿ ನಿರ್ಮಾಣ ಆಗಬೇಕು. ಯಾಕೆಂತ ಹೇಳಿದ್ರೆ ತಲೆ ಚಂದವಾಗಿದ್ರೆ ಉಳಿದ ಮಾನವ ದೇಹ ಸರಿ ಉಂಟು ಅಂತ. ತಲೆ ಸರಿ ಇಲ್ಲ ಅಂತ ಆದ್ರೆ ಉಳಿದ ಅಂಗಗಳು ಇದ್ದು ಸರಿಯಾಗಿದ್ರು ನಿಷ್ಪ್ರಯೋಜಕ ಆಗ್ತದೆ. ಆದ್ರಿಂದ ಆ ತಲೆ ಸರಿಯಾಗುವಂತಹ ಕಾಯಕವು ಭಗವದ್ ಭಕ್ತರಿಂದ ಆಗಬೇಕು. ಇಂತಹ ಸಂಕಲ್ಪವನ್ನು ನಾವು ಇಟ್ಟುಕೊಂಡಿದ್ದೇವೆ. ಇಂತಹ ಎಲ್ಲ ಸಂಕಲ್ಪದ ಸತ್ಫಲವನ್ನು ಪರಮಾತ್ಮ ಶೀಘ್ರಾತಿ ಶೀಘ್ರ ಎಲ್ಲಾ ಭಕ್ತರಿಗೂ ಆ ಫಲ ಪ್ರೇರಣೆಯನ್ನು ಮಾಡಿ ಭಗವಂತ ಅನುಗ್ರಹ ಮಾಡಲಿ ಅಂತ ನಾವೆಲ್ಲ ಪರಮಾತ್ಮ ಹತ್ರ ಒಂದೇ ಮನಸ್ಸಿನಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಕರ್ಮವನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ. ಸ್ಪೋರ್ಟ್ಸ್ ಗ್ಯಾರೇಜ್ ಹೆಚ್ಚಿನ ಅಕ್ಯುರಸಿ ಸ್ವಯಂ ಚಾಲಿತ ಯಂತ್ರದೊಂದಿಗೆ ಬ್ಯಾಡ್ಮಿಂಟನ್ ಸ್ಟ್ರಿಂಗ್ ಅಪ್ಯಾಕ್ಸ್ 60 LBS ಟೆನ್ಷನ್ ರವರೆಗೆ ಬ್ಯಾಡ್ಮಿಂಟನ್ ರಾಕೆಟ್ಗಳು, ಶೂಗಳು ಮತ್ತು ಇತರ ಪರಿಕರಗಳು, ಬ್ಯಾಡ್ಮಿಂಟನ್ ಗ್ರಾಫೈಟ್ ಮತ್ತು ಮರದ ರಾಕೆಟ್ಗಳು ನಮ್ಮಲ್ಲಿ ಲಭ್ಯವಿದೆ. ನವಾಬ್ ಇಂಡಸ್ಟ್ರೀಸ್ಗಾಗಿ ಅಧಿಕೃತ ವಿತರಕರು. AAM A4 786 ಬಾಲ್ ಎಲ್ಲ ಕ್ರೀಡೆ ಮತ್ತು ಆಟಗಳ ಸಮವಸ್ತ್ರಗಳು ಲಭ್ಯ. ಸ್ಪೋರ್ಟ್ಸ್ ಜೆರ್ಸಿ ಆದೇಶಗಳನ್ನು ಪೂರೈಸಲಾಗುವುದು. ಎಲ್ಲ ಹೊರಾಂಗಣ ಮತ್ತು ಒಳಾಂಗಣ ಕ್ರೀಡೆಗಳ ಶೂಗಳು, ಲೆದರ್ ಮತ್ತು ಟೆನ್ನಿಸ್ ಬಾಲ್, ಕ್ರಿಕೆಟ್ ಸಾಮಗ್ರಿಗಳು ನಮ್ಮಲ್ಲಿ ಲಭ್ಯ. ಬೂಟಿಂಗ್, ಲೇಡೀಸ್ ಬೂಟ್ ಬ್ಯಾಗ್ಗಳು, ಆಭರಣ, ವಿವಿಧ ಶೈಲಿಯ ಶಾಲಾ ಬ್ಯಾಗ್ಗಳು, ಶೂಗಳು ಹಾಗೂ ಇತರ ಪರಿಕರಗಳು, ಎಲ್ಲ ಈವೆಂಟ್ಗಳ ಬೂಟ್ಗಳು ನಮ್ಮಲ್ಲಿ ಲಭ್ಯ. ಸ್ಪೋರ್ಟ್ಸ್ ಗ್ಯಾರೇಜ್ ಹಾಗೂ ಬೂಟಿನ್, RK ಕಾಂಪ್ಲೆಕ್ಸ್ ಮಡಂತ್ಯಾರು. ಸಂಪರ್ಕಿಸಿ 8939353126 ಅಥವಾ 8939353256.